ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ನಗರದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ. ಕೋಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದ ಸಮುದಾಯದ ಮುಖಂಡರು. ಯತ್ನಾಳ್ ವಿರುದ್ಧ ಬಿಜೆಪಿ ಒಬಿಸಿ ಮೋರ್ಚಾ ಆಕ್ರೋಶ. ಬಾಕಿ ವೇತನ ನೀಡುವಂತೆ ಒತ್ತಾಯಿಸಿ ಪೌರ ಕಾರ್ಮಿಕರ ಧರಣಿ. ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನೂತನ ಜಿಪಿಎಸ್ ಸಾಧನ ಮಾರುಕಟ್ಟೆಗೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ನಗರ ಪೊಲೀಸ್ ಇಲಾಖೆ ವತಿಯಿಂದ 3 ದಿನಗಳ ಕಾಲ ಆಯೋಜನೆ ಮಾಡಲಾದ ವಾರ್ಷಿಕ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. ಕಲಬುರಗಿ ನಗರದ ಪೊಲೀಸ್ ಇಲಾಖೆ ವತಿಯಿಂದ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಏರ್ಪಡಿಸಲಾದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಪ್ರಾದೇಶಿಕ ಆಯುಕ್ತ ಕೃಷ್ಣ ಬಾಜಪೇಯಿ ಅವರು ಪರೇಡ್ ವಂದನೆ ಸ್ವೀಕರಿಸಿ ಬಳಿಕ ಪಾರಿವಾಳ ಹಾಗೂ ಬಲೂನ್ ಹಾರಿಬಿಟ್ಟು ಕ್ರೀಡಾಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಬಳಿಕ ಮಾತನಾಡಿ, ವರ್ಷವಿಡೀ ಒತ್ತಡದಲ್ಲಿ ಕೆಲಸ ಮಾಡುವ ಪೊಲೀಸರಿಗೆ ಕ್ರೀಡಾಕೂಟವು ಚೇತೋಹಾರಿ ವಾತಾವರಣ ರೂಪಿಸಲಿದ್ದು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಸಲಹೆ ನೀಡಿದರು. ಬಳಿಕ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಢಗೆ ಅವರು ಅತಿಥಿಗಳನ್ನು ಸ್ವಾಗತಿಸಿದರು. ವಾಲಿಬಾಲ್ ಆಡುವ ಮುಖಾಂತರ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಲಾಯಿತು. ಮುಖ್ಯ ಅತಿಥಿಗಳಿಂದ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ. ಬಲೂನ್ಗಳನ್ನು ಹಾರಿಬಿಡುವ ಮೂಲಕ ಕೂಟಕ್ಕೆ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಅಧಿಕಾರಿ ಸಿಬ್ಬಂದಿಯವರು ಮತ್ತು ಎಲ್ಲ ಕ್ರೀಡಾ ತಂಡಗಳು, ಅದರ ಜೊತೆಗೆ ಮಾಧ್ಯಮ ಮಿತ್ರರು, ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಕುಟುಂಬ ವರ್ಗದವರು, ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ. ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಈ ವಾರ್ಷಿಕ ಕ್ರೀಡಾಕೂಟ 2024ಕ್ಕೆ ಭಾಗವಹಿಸಕ್ಕೆ ಬಂದಿದ್ದಾರೆ. ನಾವು ಎಲ್ಲ ತಂಡಗಳು, ಎಲ್ಲ ಪ್ಲೇಯರ್ಸ್, ಎಂಪೈರ್ಸ್, ನಮ್ಮ ವೀಕ್ಷಕರು ಅಂಡ್ ಮಾಧ್ಯಮ ಮಿತ್ರರು. It's a great honor and privilege for me. ಕಲಬುರಗಿ ನಗರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ಕ್ಕೆ ನಾನು ಚಾಲನೆ ಮಾಡಿದ್ದೀನಿ. ಮುಖ್ಯವಾಗಿ ತಾವು ಎಲ್ಲರೂ ಈ ಫುಲ್ ವರ್ಷದಲ್ಲಿ ಇದು ಬಹಳ ಕಠಿಣವಾಗಿ ನೀವು ಪರಿಶ್ರಮ ಮಾಡ್ತೀರಿ, ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಇದು 3 ದಿನ ನೀವು ಎಲ್ಲರಿಗೆ ಎಲ್ಲ ಬಿಟ್ಟು ನೀವು ಫುಲ್ ಮನೋಭಾವದಿಂದ, ಕ್ರೀಡೆಯ ಮನೋಭಾವದಿಂದ, ಫುಲ್ ಎಂಗೇಜ್ಮೆಂಟ್ ಇಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮುಖ್ಯವಾಗಿ ಈ ಈವೆಂಟ್ಸ್ ಯಾಕೆ ಆರ್ಗನೈಸ್ ಆಗುತ್ತೆ, ಸೊ ದ್ಯಾಟ್ ನೀವು ಎಲ್ಲದು ಯು ಕ್ಯಾನ್ ಜಸ್ಟ್ ಲೀವ್ ಯುವರ್ ಪ್ರೆಷರ್ ಆ್ಯಂಡ್ ಈ 3-4 days ಯು ಮೇ ರಿಲ್ಯಾಕ್ಸ್ ಹಿಯರ್. ಇಲ್ಲಿ ವಿನ್ನಿಂಗ್ ಆರ್ ಲೂಸಿಂಗ್ ಅದು ಅಷ್ಟು ಮ್ಯಾಟರ್ ಆಗಲ್ಲ. ಮುಖ್ಯವಾಗಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಆ್ಯಂಡ್ ಒಂದು ಕಾಂಪಿಟೇಟರಿಂದ ಈಗ ಪಾರ್ಟಿಸಿಪೇಟ್ ಮಾಡ್ತೀರಿ. ದ್ಯಾಟ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ನಾವು ನಮ್ಮೆಲ್ಲರಿಗೂ ಎಲ್ಲ ಟೀಮ್ಸ್ ಯಾರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಾನು ಎಲ್ಲರಿಗೂ ಶುಭಾರಿಸ್ತೀನಿ. ಆ್ಯಂಡ್ ಸ್ವಲ್ಪ ಈ ವೆದರ್ ಬಗ್ಗೆ ಡೌಟ್ ಇತ್ತು, ಯಾಕಂದರೆ ಬೆಂಗಳೂರಲ್ಲಿ ಈಗ ಭಾಳ ಮಳೆ ಬರ್ತಾ ಇದೆ. ಈಗ
but now I think the sky is clear. So next 3 days ಗೆ ಪರಿಸ್ಥಿತಿ ಅನುಕೂಲ ಇದೆ. ಸೊ ಆಲ್ ಆಫ್ ಯು ನೀವು ಏನೇನು ಇವೆಂಟ್ಸ್ ಆರ್ಗನೈಸ್ ಆಗಿದೆ, ಪ್ಲಾನ್ ಆಗಿದೆ, ಅದೇ ಪ್ರಕಾರ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಶೋ ಅ ಗುಡ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಆ್ಯಂಡ್ ಕಾಂಪಿಟೇಟಿವ್. ಅದರ್ ದೆನ್ ದಟ್ ಇದು ನಾವು ಎಲ್ಲರಿಗೆ ಒಂದು ಮಾತು ಹೇಳ್ತೀನಿ. ಈಗ ನೀವು ಒಂದು ಸ್ಪೋರ್ಟ್ಸ್ ಆ್ಯಸ್ ಅ ಹಾಬಿ ಪಿಕ್ ಮಾಡಿ. ಸೊ ದ್ಯಾಟ್ ಭಾಳ ಜನ ಆಲ್ರೆಡಿ ಒಂದು ಪಿಕ್ ಆಗಿದೆ, ಭಾಳ ಜನ ದೇ ಪ್ಲೇ ಒನ್ ಆರ್ ದ ಅದರ್ ಗೇಮ್. ಬಟ್ ನೀವು ಒಂದು ಸೀರಿಯಸ್ ಥರ ಒಂದು ಹಾಬಿ ಮಾಡಿ. ಸೊ ದ್ಯಾಟ್ ನೀವೆಲ್ಲ ಕೆಲಸದಿಂದ ಒಂದು ನಿಮಗೆ ಒಂದು ಬ್ರೇಕ್ ಇರುತ್ತೆ ಡೈಲಿ ಅಥವಾ ವೀಕ್ಲಿ ಟ್ವಾಯ್ಸ್ ಅದ ಸಮ್ ಅಟ್ಲೀಸ್ಟ್ 4-5 days ಇನ್ ಮಂತ್. ಸೊ ದ್ಯಾಟ್ ನಿಮಗೆ ಒಂದು ರಿಲ್ಯಾಕ್ಸ್ ಆಗುತ್ತೆ. ಸೊ ನಿಮ್ಮ ಪ್ಲೇಸ್ದಲ್ಲಿ ಈಸಿಲಿ ಏನೇನು ಸ್ಪೋರ್ಟ್ಸ್ಗಳು ಅವೈಲೇಬಲ್ ಇದೆ. ಬಹುಶಃ ಭಾಳ ಜನ ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ, ಸ್ವಿಮ್ಮಿಂಗ್ಗೆ ಹೋಗ್ತಾರೆ. ಸೊ ದೋಸ್ ಹೂ ಹ್ಯಾವ್ ನಾಟ್ ಅಟ್ಲೀಸ್ಟ್ ಪಿಕ್ ಅ ಸ್ಪೋರ್ಟ್ ಆಸ್ ಯುವರ್ ಹಾಬಿ, ಸೊ ದ್ಯಾಟ್ ಇಟ್ ವಿಲ್ ಗಿವ್ ಯು ಅಟ್ಲೀಸ್ಟ್ ಸಮ್ ಪೀಸ್ ಆ್ಯಂಡ್ ರಿಲ್ಯಾಕ್ಸ್. ನೀವು ವರ್ಕ್ದಲ್ಲಿ ಏನು ಕಡೆ ಇರುತ್ತೆ, ನೀವು ಭಾಳ ಈ ಕೆಲಸ ಪ್ರೆಷರ್, ಪೊಲೀಸ್ ಎಸ್ಪೆಷಲಿ ದೇ ವರ್ಕ್ ಅಂಡರ್ ಟೂ ಮಚ್ ಪ್ರೆಷರ್. ಸೊ ಯು ಪಿಕ್ ಅ ಸ್ಪೋರ್ಟ್ಸ್ ಆಸ್ ಯುವರ್ ಹಾಬಿ ಆ್ಯಂಡ್ ಫಾರ್. ತದನಂತರ ಎರಡನೇ ತಂಡ ದಕ್ಷಿಣ ಉಪವಿಭಾಗ ಶ್ರೀ ಯಲ್ಲಪ್ಪ PSI ನಿಸ್ತಂತು ಘಟಕ ಕಲಬುರಗಿ ನಗರರವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ತದನಂತರ ಉತ್ತರ ಉಪವಿಭಾಗ ಶ್ರೀ ವೈಜನಾಥ್ ಪಾಟೀಲ್ PSI FEB ಘಟಕ ಕಲಬುರಗಿ ನಗರರವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ತದನಂತರ ಸಬ್ ಅರ್ಬನ್ ಉಪವಿಭಾಗ ಶ್ರೀ ನಾಗರಾಜ್ ASI ಸಬ್ ಅರ್ಬನ್ ಪೊಲೀಸ್ ಠಾಣೆ ಕಲಬುರಗಿ ನಗರರವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ತದನಂತರ ವಿಶೇಷ ಘಟಕಗಳು ಶ್ರೀ ಯಲ್ಲಪ್ಪ ASI ಸಂಚಾರಿ ಪೊಲೀಸ್ ಠಾಣೆ ಕಲಬುರಗಿ ನಗರರವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ತದನಂತರ ಮಹಿಳಾ ಘಟಕ ಶ್ರೀಮತಿ ಪಾರುಬಾಯಿ ASI ಬ್ರಹ್ಮಪುರ ಪೊಲೀಸ್ ಠಾಣೆ ಕಲಬುರಗಿ ನಗರರವರ ನೇತೃತ್ವದಲ್ಲಿ ತಮ್ಮ ಧ್ವಜದೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ. ಪರೇಡ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಎಲ್ಲಾ ತಂಡಗಳು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸುವ ನಾವು ನಮ್ಮ ಘಟಕಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡುತ್ತೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಸಮಾರಂಭದಲ್ಲಿ ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್, ಪ್ರವೀಣ್ ನಾಯಕ್ ಸೇರಿದಂತೆ ನಗರ ವ್ಯಾಪ್ತಿಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕೋಲಿ ಸಮಾಜ ಎಲ್ಲ ವರ್ಗದೊಂದಿಗೆ ಸಮಾನತೆಯಿಂದ ಸ್ಪರ್ಧೆ ಮಾಡಬೇಕು ಎಂದರೆ
ತಮ್ಮ ಮಕ್ಕಳನ್ನು ಸ್ಪರ್ಧಾತ್ಮಕ ಉನ್ನತ ವಿಚಾರಗಳಿಂದ ಬೆಳೆಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಕರೆ ನೀಡಿದ್ದಾರೆ. ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಜಿಲ್ಲಾ ಕೋಲಿ ಕಬ್ಬಲಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ದ ಮೆಟ್ರಿಕ್ ಮತ್ತು ಪಿಯುಸಿಯಲ್ಲಿ ಪಾಸಾದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕೋಲಿ ಸಮುದಾಯದ ಮಕ್ಕಳು ಎಲ್ಲ ಮಕ್ಕಳಂತೆ ಉನ್ನತ ಹುದ್ದೆ ಶಿಕ್ಷಣ ಮತ್ತು ಆರ್ಥಿಕ ವಿಚಾರದಲ್ಲಿ ಬಲಗೊಳ್ಳುವಂತೆ ಅವರನ್ನ ತಯಾರು ಮಾಡಬೇಕಿದೆ. ಇಂತಹದೊಂದು ಹೊಣೆಗಾರಿಕೆ ಪಾಲಕರು ನಿಭಾಯಿಸಬೇಕಿದೆ ಎಂದರು. ಚೀಫ್ ಇಂಜಿನಿಯರ್ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಭಾಗವಹಿಸಿ ನಮ್ಮ ನೀಲಕಂಠ ಜಮಾದಾರರು 100 ವರ್ಷಗಳ ಕಾಲ ಬಾಳಿ ಬದುಕಬೇಕು, ಮುಂದಿನ ದಿನಗಳಲ್ಲಿ ಕೂಡ ಸಮಾಜ ಸೇವೆ ಮಾಡಬೇಕು ಎಂದು ಹಲವಾರು ಮಹನೀಯರು ಬಂದು, ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಅವರನ್ನು ಹಾರೈಸಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ನನಗನ್ಸಿದ ಮಟ್ಟಿಗೆ ನಮ್ಮ ಸಮಾಜದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಅದು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಬೀಳ್ಕೊಡುವ ಸಮಾರಂಭ ಆಗಿತ್ತು. ಮತ್ತು ಎಲ್ಲ ಭಾಗಿನ ಅಂದ್ರೆ ಅವರ ಪುಸ್ತಕಗಳು ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ. ಅವರು ಪಟ್ಟಂತ ಕಷ್ಟ, ಈ ಮಟ್ಟಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟರು, ಜೀವನದಲ್ಲಿ ಎಷ್ಟು ಏರುಪೇರುಗಳನ್ನು ಕೂಡ ಎದುರಿಸಿದರು, ಅದೆಲ್ಲವೂ ಕೂಡ ಅದರಲ್ಲಿ ಪ್ರಮುಖವಾಗಿ ಬಂದಿದೆ. ನಾವು ಓದಬೇಕು, ನೀವು ಓದಬೇಕು, ಅಂಥವರ ವಿಚಾರಗಳನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ರಾಜ್ಯ ಮಟ್ಟದ ಕಾರ್ಯಕ್ರಮ ಇತ್ತು 24. ಅವತ್ತೇ ನಾವು ಕೂಡ ಅಲ್ಲಿ ಹೋಗಬೇಕಾಗಿತ್ತು. ವಿಶ್ವ ಮೀನುಗಾರರ ಸಮ್ಮೇಳನ ಮುರುಡೇಶ್ವರದಲ್ಲಿ ಇರುವುದರಿಂದ ಮಂತ್ರಿಗಳು ಕೂಡ ವೈಯಕ್ತಿಕವಾಗಿ ನಾನು ಬರಲೇಬೇಕಂತ ಹೇಳಿದ್ರಿಂದ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರಿಂದ ಬೆಂಗಳೂರಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಅದರ ಇವತ್ತಿನ ದಿವಸ ನಮ್ಮ ಮಾರ್ಗದರ್ಶಕರಾದಂಥ ಸಮಾಜಕರು, ಮಾರ್ಗದರ್ಶಕರು, ನಮ್ಮೂ ಕೂಡ ಮಾರ್ಗದರ್ಶಕರಾಗಿದ್ದ ಸುಶೇಣಪ್ಪಣ್ಣ ಗೋಪಾಲ್ ಅವರಿಗೆ ಕರೆಸಿದ್ದೀರಿ, ಮಾಡಿದ್ದೀರಿ. ನಮ್ಮ ಟಿ.ವಿ. ಬುಳ್ಳ ಸೋದರಿಗೆ ಕೂಡ ಕರೆಸಿದ್ದೀರಿ. ಯಾವಾಗಲೂ ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ, ಸಮಾಜದ ಆಗು ಹೋಗುಗಳ ಬಗ್ಗೆ ವಿಚಾರ ಮಾಡಿ, ಸಮಾಜಕ್ಕೆ ಸಂಘಟನೆ ಮಾಡಿ ಒಂದು ಒಳ್ಳೆಯ ಇದರಲ್ಲಿ ತರ್ತಕ್ಕಂಥ ನಮ್ಮ ಶರಣಪ್ಪಣ್ಣ ತವರು ಕೂಡ ಇಂಡಸ್ಟ್ರೀಸ್ ಇದರದ್ದು ಚೇರ್ಮನ್ ಆಗಿದ್ದರು. ಮತ್ತು ಕಾಣದ ಅಧ್ಯಕ್ಷರು ಕೂಡ ಆಗಿ ಸಮಾಜದ ಸೇವೆ ಮಾಡಿದ್ದಾರೆ. ಸಮಾಜವನ್ನು ಗುರುತಿಸಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮಾಂತೇಶ್ ಜಮಾದಾರರು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳಾಗಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅವರ ವಿಚಾರ, ಅವರ ವರದಿಯ ಮೇಲೆ ಇವತ್ತಿನ ದಿವಸ ಕ್ರಾಂತರಾಜ್ಯ ವರದಿ ತಯಾರಾಗಿದೆ. ಅವರು ಕೂಡ ಗಣತಿಗತ ನಮ್ಮ ಸಮಾಜದ ತೆರಪಡಿಗೆ ಕಳಿಸಿದ್ದೀವಿ. ಆಮೇಲೆ ನಮ್ಮ ಲಚ್ಚಪ್ಪಣ್ಣ ಜಮಾದಾರ ಈಗಾಗಲೇ ಹೇಳಿದ ಮೇಲೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಇದೆ. ನೀವೆಲ್ಲ ಬರಬೇಕು. ಲಚ್ಚಪ್ಪಣ್ಣ ನೇತೃತ್ವದಲ್ಲಿ ಒಂದು ಉಡುಪುವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬರಬೇಕು ಅಂತ ಹೇಳಿ ಬಹಳ ನಿಮ್ಮ ಬಗ್ಗೆ ಒಳ್ಳೆಯ ಮಾತು ಹೇಳ್ತಾರೆ. ತಾವು ಕೂಡ ರಾಜ್ಯದಲ್ಲಿ ನಿಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಹೋರಾಟದ ಮುಖಾಂತರ ಎಂದು ವಿಠಲ್ ಹೇರೋರು ಯಾವ ಪ್ರಕಾರ ಹೋರಾಟ ಮಾಡಿದ್ರು ಅದೇ ಮಾದರಿಯಲ್ಲಿ ನೀವು ಉತ್ತಮವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ಕೆಲಸ ಮಾಡಿ ಮತ್ತು ಸಂಘಟನೆ ದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲಸ ಇದು ಬಹಳ ಉತ್ತಮವಾದ ಕೆಲಸಗಳು ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಹಿರಿಯರು, ನಾವು ನಿಮಗೆಲ್ಲ ಮಾರ್ಗದರ್ಶಕರಾಗಿರ್ತೀವಿ, ನಿಮ್ಮ ಬೆಳವಣಿಗೆಗೆ ಸಹಕಾರಿಯಾಗಿರ್ತೀವಿ. ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಕೂಡಿಕೊಂಡು ಈ ಸಮಾಜವನ್ನು ಒಂದು ಒಳ್ಳೆಯ ಉತ್ತಮವಾದಂಥ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ನೀವು ಮಾಡಿ ಬೇರೆ ಸಮಾಜದವರೊಳಗೆ ನಾವು ಕೂಡ ಪೈಪೋಟಿ ಇಳಿಯೋಣ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹೇಳೋಣ. ಆಮೇಲೆ ಲಕ್ಷ್ಮಣ ಹುಟ್ಟಿಯವರು ಬಂದಿದ್ದಾರೆ. ಚಿಂಚೋಳಿ ಕ್ಷೇತ್ರದಲ್ಲಿ
ಸಹಾಯ ಮಾಡ್ತಾರೆ. ಆಮೇಲೆ ನೀವು 3 ಮಂದಿ ಹೆಸರು ಗೊತ್ತಿಲ್ಲ, ಅದೇ ಕಲ್ಯಾಣ ಭಾಗದಿಂದ ಬಂದಿದ್ರಿ, ನಮ್ಮ ಗುರುಗುಲಕ್ಕೆ ಬಂದಿದ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ನೀಲಕಂಠ ಜಮಾನವರು ಬೆಂಬಲವಾಗಿ ಬಂದಿದ್ರಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಸಮಾಜದಲ್ಲಿ ಎಲ್ಲ ಸಮಾಜಗಳಲ್ಲಿ ಅತ್ಯಂತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಅದರಲ್ಲಿ ರಾಜಕೀಯವಾಗಿ ಅತ್ಯಂತ ಹಿಂದುಳಿದ ಸಮಾಜ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಿ ಸಮಾಜ. ಈ ಸಮಾಜಕ್ಕೆ ಒಂದು ಸಂಘಟನೆಯ ರೀತಿಯಿಂದ ನಾವು ಮುಂದೆ ತರಬೇಕಾಗಿದೆ. ನಾವ್ಯಾರೂ ಪ್ರಯತ್ನ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ ಅಂದರೆ ನಮ್ಗೆ ಸಿಗ್ತಕ್ಕಂಥ ಅವಕಾಶಗಳು ಕೇಳಿದ್ರೆ ಯಾರೋ ನಮ್ಮ ಮನೆತನ ಬಂದು ಯಾವುದೋ ಅವಕಾಶ ಕೊಡೋದಿಲ್ಲ. ಅದಕ್ಕಾಗಿ ಸಮಾಜ ಬಂದಾಗ ಬೇರೆಯವರು ಯಾವ ಪ್ರಕಾರ ಒಕ್ಕಲಿಗರಾಗಲಿ, ವೀರಶೈವ ಧರ್ಮದವರಾಗಲಿ, ಅವರೆಲ್ಲ ಭಾಳ ಮುಗಿಲಂತ ಬೆಳೆದ್ಬಿಟ್ಟಾರೆ. ಅವರು ಅದೇ ಮಾದರಿಯಲ್ಲಿ ನಾವು ಕೂಡ ಗಟ್ಟಿಯಾಗಿ ನಿಂದಿರಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಕೂಡ 16 ಮಂದಿ ಶಾಸಕರಾಗಬೇಕಾಗಿದೆ, 16 ಮಂದಿ ವಿಧಾನ ಪರಿಷತ್ ಸದಸ್ಯರಾಗಬೇಕಾಗಿದೆ. ಸಮಾರಂಭದಲ್ಲಿ ಅನೇಕ ಗಣ್ಯರು ಮಾತನಾಡಿ, ಸಮುದಾಯದ ಏಳಿಗೆಗಾಗಿ ನಾವೆಲ್ಲ ಒಂದಾಗಬೇಕಿದೆ. ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿದಾಗ ಮಾತ್ರ ಸಮಾಜ ಬೆಳೆಯಲು ಸಾಧ್ಯ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೋರಾಟಗಾರರು ಕೆಲಸ ಮಾಡಿದ್ದಾರೆ. ಆ ಎಲ್ಲ ಹೋರಾಟಗಾರರ ಚರಿತ್ರೆಗಳನ್ನ ಒಂದು ಪುಸ್ತಕದಲ್ಲಿಟ್ಟರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಸುಮಾರು ಜನ ನಮ್ಮಲ್ಲಿ ಇರ್ತಕ್ಕಂಥ ಸಾಹಿತಿಗಳು ಎಂದೋ ಮಾಡಬೇಕಾಗಿತ್ತು. ಆದರೆ ನೀಲಕಂಠ ಜಮಾದಾರರ ಪ್ರಾಮಾಣಿಕತೆ, ಪಾರದರ್ಶಕತೆ ಅದೆಲ್ಲವನ್ನ ನೋಡಿ ಅವ್ರ ಬಗ್ಗೆ ನಾವು ಅವರ ನಿವೃತ್ತಿ ನಂತರ ಅಭಿನಂದನಾ ಗ್ರಂಥ ಮಾಡಬೇಕು ಅಂತ ತಿಳ್ಕೊಂಡು ಅವರದೇ ಆದ ಹೆಸರಿನಲ್ಲಿ ನೀಲಕಂಠ ಎನ್ನುವ ಹೆಸರಿನಲ್ಲಿ ಸುಮಾರು 354 ಪುಟಗಳ ಅಭಿನಂದನಾ ಸಂಪುಟವನ್ನ ನಾವು ಮಾಡಿದ್ವಿ. ಬಹುಶಃ ಈ ಸಮಾಜದಲ್ಲಿ ತಿಪ್ಪಣ್ಣಪ್ಪ ಕಮಕ್ನೂರು ಸೇರಿದಂತೆ ಶರಣಪ್ಪ ತಳವಾರ್ ಅವರು, ರಾಜಗೋಪಾಲ್ ರೆಡ್ಡಿ ಅವರು, ಹೀಗೆ ಲಚ್ಚಪ್ಪ ಜಮಾದಾರವರು, ಅನೇಕ ಮಹನೀಯರು ಈ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಮಹನೀಯರನ್ನ ಗೌರವಿಸುವುದು ನಮ್ಮ ಧರ್ಮ, ಸಮಾಜದಲ್ಲಿರ್ತಕ್ಕಂಥವ್ರು ನಮ್ಮ ಧರ್ಮ. ಆ ಕಾರಣಕ್ಕಾಗಿ ನಮ್ಮ ನೌಕರರ ವರ್ಗದ ಬಗ್ಗೆ ವಿಶೇಷ ಕಾಳಜಿ ಹೊಂದಿರತಕ್ಕಂಥ ನೀಲಕಂಠ ಜಮಾದಾರ್ ಬಗ್ಗೆನೇ ನಾವು ಅಭಿನಂದನಾ ಸಂಪುಟವನ್ನ ರಚನೆ ಮಾಡಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಅವರಿಗೆ ಅಭಿನಂದನಾ ವ್ಯವಸ್ಥೆಯನ್ನ ಮಾಡಿ ಈ ಅವರದೇ ಆದ ಒಂದು ಪುಸ್ತಕವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಜೊತೆಗೆ ನೌಕರರ ವರ್ಗ ಎಲ್ಲರನ್ನೂ ಪರಿಚಯ ಆಗ್ಬೇಕು, ಒಬ್ಬರಿಗೊಬ್ಬರು ಪರಿಚಯ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರ ಅವಧಿಯಲ್ಲಿ 2 ಸ್ನೇಹ ಸಂಗಮ ಅಂತಕ್ಕಂಥ ದೊಡ್ಡ ಗ್ರಂಥಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. 1212 ಪರಿಚಯದ ಮೊದಲನೇ ಗ್ರಂಥ, ಆಮೇಲೆ 2727 ಜನ ನೌಕರರ ಪರಿಚಯ ಗ್ರಂಥವನ್ನು ಬಿಡುಗಡೆ ಮಾಡಿ ಇಡೀ ಸಮುದಾಯದ ನೌಕರರನ್ನ ಪರಿಚಯ ಮಾಡತಕ್ಕಂಥ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಜೊತೆಗೆ ಈ ವ್ಯಕ್ತಿ ಸಮಾಜದ ಬಗ್ಗೆ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿಯವರು ಅವರಿಗೆ ಸ್ನೇಹಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ನಾಳೆ ಕೂಡ ಅವರಿಗೆ ಏನು ನೀಲಕಂಠ ಜಮಾದಾರ್ ಅವರಿಗೆ ನಮ್ಮ ಕ್ರಾಂತಿಕಾರಿ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಠಲ್ ಹೇರೂರ್ ಅವರ ಸ್ಮರಣಾರ್ಥ ಅವರಿಗೆ ವಿಠಲ್ ಹೇರೂರ್ ಪ್ರಶಸ್ತಿಯನ್ನ ನಾಳೆ ಪ್ರಿಯಾಂಕಾ ಖರ್ಗೆಜಿ ಅವರ ಬರ್ತ್ಡೇ ಸಂದರ್ಭಗಳಲ್ಲಿ ಅವರಿಗೆ ಒಂದು ಪ್ರಶಸ್ತಿಯನ್ನು ನೀಡಿ ಅವರನ್ನ ಗೌರವಿಸಲಾಗ್ತದೆ. ಪಂಡಿತ್ ರಂಗಮಂದಿರದಲ್ಲಿ ಆ ಕಾರ್ಯಕ್ರಮ ನಡೀತದೆ. ಜೊತೆಗೆ ನೀಲಕಂಠ ಜಮಾದಾರರು ಮಾತ್ರವಲ್ಲ, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗಣ್ಯರನ್ನ ಗುರುತಿಸಿ ಅವರಿಗೂ ಕೂಡ ಪ್ರಶಸ್ತಿಯನ್ನು ಕೊಡುತ್ತಾರೆ. ಸಮಾರಂಭದಲ್ಲಿ ಮೆಟ್ರಿಕ್ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಮುದಾಯದ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಜಿಲ್ಲಾ ಘಟಕದ ಅಧ್ಯಕ್ಷ ನೀಲಕಂಠ ಜಮಾದಾರ್ ಅಧ್ಯಕ್ಷತೆ ವಹಿಸಿದ್ರು. ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ಮಾಜಿ ಸದಸ್ಯ ಮಹಂತೇಶ್ ಪಾಟೀಲ್, ಶರಣಪ್ಪ ತಳವಾರ್, ಲಚ್ಚಪ್ಪ ಜಮಾದಾರ್, ಮಾಧ್ಯಮ ಕಾರ್ಯದರ್ಶಿ ಸಿದ್ದಪ್ಪ ಜಿ ಮಹಾಗಾಂವ್, ಶಿವಶರಣಪ್ಪ ಕೋಬಾಳ್, ರಾಜಗೋಪಾಲ್ ರೆಡ್ಡಿ ಮುದಿರಾಜ್, ರಂಗನಾಥ್ ದೇಸಾಯಿ, ಡಾ ಭಗವಂತರಾಯ ಸೇರಿದಂತೆ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ವಕ್ಫ್ ಬೋರ್ಡ್ ವಿರೋಧಿಸಿ ನಡೆದ ಹೋರಾಟದಲ್ಲಿ ಹೈದರಾಬಾದ್ನ ಅಸೌದ್ದೀನ್ ಓವೈಸಿ ಅವರನ್ನ ಬೈಯುವ ಭರದಲ್ಲಿ ವಿಜಯಪುರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಕ್ಷೌರಿಕ ಸಮಾಜದ ಜಾತಿ ನಿಂದನೆ ಪದ ಬಳಸಿ ಸಮುದಾಯಕ್ಕೆ ಅಪಮಾನ ಮಾಡಿರುವುದನ್ನು
ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಈರಣ್ಣ ಹಡಪದವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಹರಕು ನಾಲಿಗೆಯ ಯತ್ನಾಳ್ ಅವರು ಮಾತೆತ್ತಿದ್ರೆ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯ ಅಧ್ಯಕ್ಷರಾದ ಬಿವೈ ವಿಜೇಂದ್ರ ಅವರಿಗೆ ಬೈಯುತ್ತಿದ್ದಾರೆ. ಅದಕ್ಕೂ ಮೀರಿ ಇದೀಗ ನಾಲಿಗೆ ಹರಿಬಿಟ್ಟ ಯತ್ನಾಳ್ ಅವರು ಕ್ಷೌರಿಕ ಸಮುದಾಯವನ್ನ ಅವಾಚ್ಯ ಪದ ಬಳಸಿ ನಿಂದನೆ ಮಾಡಿರುವುದು ಖಂಡನಾರ್ಹ. ಕೂಡಲೇ ಕ್ಷೌರಿಕ ಸಮುದಾಯಕ್ಕೆ ಯತ್ನಾಳ್ ಅವರು ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮೊನ್ನೆ ನಡೆದಂತ 30ನೇ ತಾರೀಕಿನ ದಿವಸ ಒಂದು ವಕ್ಫ್ ಬೋರ್ಡ್ ವಿರೋಧಿಸಿ ಚಳವಳಿ ಮಾಡ್ತಕ್ಕಂಥ ಬಸವರಾಜ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ ಅವರು ಹೈದರಾಬಾದ್ನ ಅಸದುದ್ದೀನ್ ಓವೈಸಿಗೆ ಬೈಯುವ ಭರದಲ್ಲಿ ನಮ್ಮ ಜಾತಿ ನಿಂದನೆ ಪದವಾದ ಅವಾಚ್ಯ ಪದವಾದ ಮತ್ತು ನಮ್ಮ ಉರ್ದು ಮೂಲದ ಬಂದಂತಹ ಪದ ಹಜಮ ಪದ ಒಂದು ಬಳಸಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ 18ರಿಂದ 20 ಲಕ್ಷ ಜನಸಂಖ್ಯೆಯನ್ನು ಚೌರಿಕ ಜನಾಂಗದಲ್ಲಿದ್ದೀವಿ, ಎಲ್ಲರಿಗೂ ನೋವು ಉಂಟು ಮಾಡ್ತಕ್ಕಂಥ ಕೆಲಸ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ. ಇವರು ಹರಕು ನಾಲಿಗೆ ಯತ್ನಾಳ್ ಅವರು, ನಿಮ್ಗೇನಾದರೂ ಮಾನ ಮರೆದಿದೆಯಾ ಅಥವಾ ಇಲ್ವಾ? ಏನು ಮೂರು ಬಿಟ್ಟು ನಿಂತಿದ್ದೀರಾ? ಮಾತೆತ್ತಿದರೆ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬಗ್ಗೆ ಬೈಯೋದು ಬಿಟ್ಟು ನಿಮಗೆ ಏನು ಕೆಲಸ ಇಲ್ಲ ಅಂತ ಕಾಣುತ್ತೆ. ಕಲಬುರಗಿಗೆ ತಾವು ವಕ್ಫ್ ಬೋರ್ಡ್ ವಿರೋಧಿಸಿ ಕೆಲವು ದಿನಗಳ ಹಿಂದೆ ಒಂದು ಹೋರಾಟ ಹಮ್ಮಿಕೊಂಡಿದ್ರಿ. ಆ ಹೋರಾಟ ಹಮ್ಮಿಕೊಂಡದ ದಿನದಂದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಬಿಎಸ್ ಯಡಿಯೂರಪ್ಪರ ಅಭಿಮಾನಿಗಳು ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋರಿದ್ದೆವು. ಆದರೆ ಹಿರಿಯರ ಮಾತು ಕೇಳಿ ಆ ಕಪ್ಪು ಬಟ್ಟೆ ಪ್ರದರ್ಶನವನ್ನು ನಾವು ಬಿಟ್ಟಿದ್ದೆವು. ಯಾಕಪ್ಪ ಅಂತಂದ್ರೆ ಇಂದಾದ್ರೂ ನಾಳೆ ಯತ್ನಾಳ್ ಅವರು ಸರಿ ಹೋಗ್ತಾರೆ, ತಿದ್ದುಕೋತಾರೆ ಅಂತ ತಿಳ್ಕೊಂಡು ನಾವು ಅವತ್ತಿನ ದಿವಸ ಹಿರಿಯರ ಮಾತು ಕೇಳಿ ಬಿಟ್ಟಿದ್ದೆವು. ಆದರೆ ಬಚ್ಚಲುಬಾಯಿ ಯತ್ನಾಳ್ ಅವರು, ಹರಕುಬಾಯಿ ಯತ್ನಾಳ್ ಅವರು ಅದೇ ರಾಗ ಅದೇ ತಾಳ ಮುಂದುವರಿಸಿದ್ದಾರೆ. ಅದೇ ಬಾಗಲಕೋಟೆಯಲ್ಲಿ ಇವತ್ತು ಯತ್ನಾಳ್ ಅವರು ಯಡಿಯೂರಪ್ಪ ಅವರಿಗೆ ಬೈತಾರೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈತಾರೆ, ಮತ್ತು ಯಾವುದೋ ಜಾತಿಗೆ ಬೈತಾರೆ, ಯಾರೋ ವ್ಯಕ್ತಿಗೆ ಬೈತಾರೆ. ಆದರೆ ಇವತ್ತು ಅದೇ ಬಾಗಲಕೋಟೆಯಲ್ಲಿ ವಕ್ಫ್ ಬೋರ್ಡ್ ಹೋರಾಟದಲ್ಲಿ ವಿಶ್ವಕಂಡ ದಾರ್ಶನಿಕ ಶರಣ ವಿಶ್ವಗುರು ಮಹಾಮಾನವತೆ ಅಣ್ಣ ಬಸವಣ್ಣನವರ ಬಗ್ಗೆ ಹಗುರವಾಗಿ ಅಪಹಾಸ್ಯವಾಗಿ ಬಸವಣ್ಣನವರು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಂತ ವಿವಾದಿತ ಹೇಳಿಕೆಯನ್ನು ಇವತ್ತು ಬಸವಣ್ಣರ ಬಗ್ಗೆ ವಿವಾದಿತ ಹೇಳಿದಂತ ಕನಿಷ್ಠ ಕೀಳ ಮಟ್ಟದ ಒಂದು ಮಾತನ್ನು ಆಡಿದ್ದಾರೆ. ಅಂದ್ರೆ ಅವರು ಆಲೋಚನೆಗಳು ಎಷ್ಟು ಇರಬೇಕು ಬಸವಣ್ಣರ ಬಗ್ಗೆ ಕೂಡ ಬಿಟ್ಟಿರೋರು ಅಂತ ಮಾತನ್ನು ಆಡಿದ್ದಾರೆ ಇವತ್ತಿನ ದಿವಸ. ಆ ಒಂದು ಮಾತನ್ನು ಕೇಳಿ ಎಲ್ಲಾ ಕರ್ನಾಟಕದ ಮಠಾಧೀಶರಾಗಲಿ, ಶರಣ ಜೀವಿಗಳಾಗಲಿ, ಶರಣ ಭಕ್ತರಾಗಲಿ ಎಲ್ಲರೂ ಕೂಡ ಅದಕ್ಕೆ ತೀವ್ರವಾದ ಖಂಡನೆ ವ್ಯಕ್ತಪಡಿಸಿದ್ದಾರೆ. ನೀವು ನಿಮ್ಮ ಎರಡನೇ ಅಸಲಿ ಮುಖವನ್ನು ತೋರಿಸಿದಿರಿ, ಶರಣರಿಗೆ ವಿರೋಧಿತ ಹೇಳಿಕೆಯನ್ನು ನೀಡಿ ನೀವು ಎಷ್ಟು ಕನಿಷ್ಠ ಎಂದು ಹೇಳಿದಿರಿ. ಸಮಾಜವನ್ನು ಗುರಿಯಾಗಿಟ್ಟುಕೊಂಡು ಮತ್ತು ಯಾವ ಸಮಾಜ ಗೌರವವಿಲ್ಲದೆ ಮಾತನಾಡುವುದು ಮತ್ತು ಜಾತಿ ನಿಂದನೆ ಪದ ಬಳಸುವುದು ಎಲ್ಲವನ್ನು ಹಗುರವಾಗಿ ಅಪಹಾಸ್ಯವಾಗಿ ಮಾಡುವುದು. ಮೊನ್ನೆ ಹಜಮ ಪದ ಬಳಸಿದ್ದಕ್ಕೆ ಕರ್ನಾಟಕ 20 ಲಕ್ಷ ಜನಸಂಖ್ಯೆ ಚೌರಿಕರ ಮನಸ್ಸು ನೋವು ಉಂಟು ಮಾಡಿದೆ. ಕಾರಣ ಸಾರ್ವಜನಿಕ ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದಿದ್ದಲ್ಲಿ ಇಡೀ ರಾಜ್ಯದ ಎಲ್ಲ ಚೌರಿಕರು ಒಂದುಗೂಡಿ ಇವತ್ತ ಒಂದು ಯತ್ನಾಳ್ ಅವರ ಮನೆಯಾದ ಬಿಜಾಪುರನಲ್ಲಿ ಚೌರ ಮಾಡಿದಂತ ಕೂದಲನ್ನು ತೆಗೆದುಕೊಂಡು ಅವರ ಮನೆ ಮೇಲೆ ಹಾಕಿ ಉಗ್ರವಾದ ಹೋರಾಟ ಮಾಡಲು ಎಲ್ಲ ನಮ್ಮ ಚೌರಿಕ ಜನಾಂಗದವರು ತೆಗೆಯಾಗಿದ್ದಾರೆ. ಹರಕು ಮತ್ತು ಬಚ್ಚಲಬಾಯಿ ಯತ್ನಾಳ್ ಅವರೇ ಒಂದೊಂದು ಸಮಾಜಕ್ಕೆ ಮೇಲು ಕಟ್ಟಿ ವಿವಾದಾತ್ಮಕ ಹೇಳಿಕೆ ಹೇಳದಲ್ಲದೆ ಅಶಾಂತಿ ಕದಡಿಸುವ, ಜಾತಿಗಳ ನಡುವೆ ಜಗಳ ಹಚ್ಚುವ ಕೆಲಸ ಮಾಡುತ್ತಾ ನೀವು ಇದ್ದೀರಿ. ಇದ್ದಂತಹ ಹೇಳಿಕೆಗಳನ್ನು ಹೇಳಿ ಕರ್ನಾಟಕದಲ್ಲಿ ಬಿಜೆಪಿ ಹಿನ್ನಡೆಯಾಗಲು ಕಾರಣವಾಗಿದ್ರಿ. ಕೆಲವು ದಿನಗಳ ಹಿಂದೆ ಕರ್ನಾಟಕದಲ್ಲಿ 3 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಚುನಾವಣೆ ಇತ್ತು. ನಿಮ್ಮಿಂದಲೇ, ನಿಮ್ಮ ಹೇಳಿಕೆಯಿಂದಲೇ, ನಿಮ್ಮ ಒಂದು ಕನಿಷ್ಠ ಗೀಳ ಹೇಳಿಕೆಯಿಂದಲೇ, ವಿವಾದಾತ್ಮಕ ಹೇಳಿಕೆಯಿಂದಲೇ ಸೋಲು ಅನುಭವಿಸಿದೆವು. ಯಡಿಯೂರಪ್ಪನ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಭಗವಂತ್ ಹಡಪದ್, ಬಸವರಾಜ್ ಸೂಗೂರ್, ಬಸವರಾಜ್ ಹಡಪದ್, ಶಂಕರ್ ಹಡಪದ್, ಮಲ್ಲಿಕಾರ್ಜುನ್ ಕಿಳ್ಳಿ, ಅಪ್ಪಾಜಿ ಬಟಿಗೇರ, ಸೋಮು ಸಣ್ಣೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಬಾಕಿ ವೇತನ ನೀಡುವಂತೆ ಒತ್ತಾಯಿಸಿ ಪೌರ ಕಾರ್ಮಿಕರ ಧರಣಿ. ಟ್ರಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನೂತನ ಜಿಪಿಎಸ್ ಸಾಧನ ಮಾರುಕಟ್ಟೆಗೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇಂಗುಲ್ಬರ್ಗ ನ್ಯೂಸ್ಗೆ ಸ್ವಾಗತ. ಬಾಕಿ ವೇತನಕ್ಕಾಗಿ ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆಯ ಗುತ್ತಿಗೆ ನೌಕರರು ಕರ್ತವ್ಯಕ್ಕೆ ಗೈರಾಗಿ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಎದುರು ನೂರಾರು ಗುತ್ತಿಗೆ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಾ ಪಾಲಿಕೆ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ. ಕಳೆದ 5 ತಿಂಗಳ ಬಾಕಿ ವೇತನ ಪಾವತಿಸಿರುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸುತ್ತಿದ್ದಾರೆ. ಪಾಲಿಕೆಯ ಪೌರ ಕಾರ್ಮಿಕರ, ವಾಹನ ಚಾಲಕರ, ಲೋಡರ್ಸ್ ಮತ್ತು ಕ್ಲೀನರ್ಸ್ಗಳ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ಧರಣಿ ನಡೆಸುತ್ತಿರುವ ಗುತ್ತಿಗೆ ಪೌರ ಕಾರ್ಮಿಕರು ಸರ್ಕಾರ ಹಾಗೂ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಲಿಕೆಯಲ್ಲಿ 1,500ಕ್ಕಿಂತ ಹೆಚ್ಚು ಪೌರ ಕಾರ್ಮಿಕರು ಸೇವೆ ಸಲ್ಲಿಸುತ್ತಿದ್ದು 5 ತಿಂಗಳ ವೇತನ ಬಾಕಿ ಇದೆ. 2023ರ ಏಪ್ರಿಲ್ನಿಂದ 2024ರ ಏಪ್ರಿಲ್ವರೆಗೆ ಬಾಕಿ ಇರುವ ಡಿಎ 1.6 ಲಕ್ಷ ಸಹ ಪಾವತಿ ಮಾಡುತ್ತಿಲ್ಲ. ವಾರದ ರಜೆ, ಹಬ್ಬದ ರಜೆಗಳ ವಿವರ ಸಲ್ಲಿಸುವಂತೆ ಕಾರ್ಮಿಕ ಆಯುಕ್ತರು ಮೌಖಿಕವಾಗಿ ತಿಳಿಸಿದರೂ ಪಾಲಿಕೆ ಆಯುಕ್ತರು ವಿವರ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿಂದ ಪೌರ ಕಾರ್ಮಿಕರು ನಗರ ಸ್ವಚ್ಛತಾ ಕಾರ್ಯ ಸ್ಥಗಿತಗೊಳಿಸಿ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಮಹಾನಗರ ಪಾಲಿಕೆ ಪ್ರಭಾರ ಆಯುಕ್ತರಾದ ಅವಿನಾಶ್ ಸಿಂಧೆ ಅವರು, ಪೌರ ಕಾರ್ಮಿಕರ ಸಂಬಳವನ್ನ ಶೀಘ್ರದಲ್ಲಿ ನೀಡಲಾಗುವುದು. ಮೇಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಮುಂಬರುವ ದಿನಗಳಲ್ಲಿ ಸೂಕ್ತ ಸಮಯಕ್ಕೆ ಸಂಬಳವನ್ನ ನೀಡುವ ವ್ಯವಸ್ಥೆಯನ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಾವು ಸುಮಾರು ವರ್ಷ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿ ಮತ್ತು ವಾಹನ ಚಾಲಕರಾಗಿ ಮತ್ತು ಲೋಡರ್ಸ್ ಆಗಿ ಮತ್ತು ಕ್ಲೀನರ್ಸ್ ಆಗಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರ್ತೇವೆ. ಆದರೆ ನಮಗೆ ಈಗ ಸದ್ಯ 5 ತಿಂಗಳ ಪಗಾರ ಮತ್ತು 1 ವರ್ಷದ ಡಿಎ 1,06,00,000 ರೂಪಾಯಿ ಡಿಎ ರೊಕ್ಕ 5 ತಿಂಗಳ ಸಂಬಳ ಕೊಡಬೇಕಾಗಿತ್ತು. ಅವರು ಹೊಟ್ಟೆ ಕೊಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರ ತಾಯಿ ಮಗು ಹೊತ್ತಾಗೆ ತಾಯಿ ಹಾಲು ಕೊಡ್ತಾಳಂತ. ನಾವು ಯಾವಾಗ ಸ್ಟ್ರೈಕ್ ಮಾಡ್ಲಕ್ ಬರ್ತೀವಿ ಅವಾಗೇ ಪಗಾರ ಕೊಡ್ಲತ್ತಾರ. ಇದು ಯಾವಾಗ ಆಗಿದೆ ಅಂದ್ರೆ 1994ರಿಂದ ಇಲ್ಲಿವರೆಗೆ ಇದೇ ಹೊಂಟದ. ಅದಕ್ಕೆ ನಾವೇನು ಹೇಳ್ತಾ ಇದ್ದೇವೆ, ನಮಗ 5 ತಿಂಗಳ ಸಂಬಳ ಕೊಡಬೇಕು. 1 ವರ್ಷದಿಂದ 1,06,00,000 ರೂಪಾಯಿ ಡಿಎ ಕೊಡಬೇಕು. ಮತ್ತು ನಮಗ ವಾರದ ರಜೆ ಕೊಡಬೇಕು, ಹಬ್ಬದ ರಜೆ ಕೊಡಬೇಕು. ಮತ್ತೇನದ ಪೇಡ್ ಹಾಲಿಡೇ 1 ವರ್ಷದಲ್ಲಿ 10 ಬರ್ತಾವ. ಅದು 10 ಕಾರ್ಮಿಕ ಇಲಾಖೆಯಿಂದ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳಿದ್ರು ಸಹ ಅದು ವಿವರ ಕೊಡ್ತಾ ಇಲ್ಲ. ಯಾವ ಹಬ್ಬ ಕೊಡಬೇಕು, ಏನು ಕೊಡ್ಬೇಕಂತ ಬರೀ ಕೆಲಸ ತೋತಾರ. 4 ತನ ಮಾಡ್ರಿ, 5 ತನ ಮಾಡ್ರಿ, 6 ತನ ಮಾಡ್ರಿ. ನಮ್ಮದಿರೋದ ಕೆಲಸ ಬೆಳಿಗ್ಗೆ 6 ಗಂಟೆಲಿಂದ 2 ಗಂಟೆ ತನ ನಮ್ಗೆ ಕೆಲಸ ತೋತಾರ. ಎಮರ್ಜೆನ್ಸಿ ಕೆಲಸ ಯಾವಾಗ ಬೇಕಾವಾಗ. ಆದ್ರೂ ನಾವು ಪೇಡ್ ಹಾಲಿಡೇ ದಿನ 1 ದಿನ ಕೆಲಸ ಮಾಡಿದ್ರೆ 3 ದಿನ ಪಗಾರ ಕೊಡಬೇಕು. ಅವತ್ತು ಹಾಲಿಡೇ ಇದ್ದದ್ದು 1, ಕೆಲಸ ಮಾಡಿದ್ರೆ ಡಬಲ್ ಪಗಾರ. ಆದರೆ ಯಾವಾಗಲೂ ಕೊಡ್ತಾ ಇಲ್ಲ, ಬರೀ ಕೆಲಸ ತೋತಾರ. ಅದಕ್ಕೆ ನಾವು ಹೇಳ್ತೇವೆ, ಈ ಮನುಷ್ಯತ್ವ, ಮಾನವತೆ ದೃಷ್ಟಿಯಿಂದ ಮನುಷ್ಯತ್ವ ಅವ್ರು ಬಲಿತ್ತಂದ್ರ ನಮಗ ಇವತ್ತ ಉಪವಾಸಿದ್ದು ನಾವು ಕೆಲಸ ತಗೋತಾರ. ಇಂಥ 4 ಕಮಿಷನರ್ ಇಂಥವ್ರಿಗೆ ಎಲ್ಲಿ ಇಂಥ ಸರ್ಕಾರ ನಾವು ಎಲ್ಲಿ ನೋಡಿಲ್ಲ ಅಂತಕ್ಕಂಥ ಮಾತು ತಮ್ಮ ಎದುರು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಗೆ ಕಷ್ಟ ಬರ್ತಾ ಇದೆ. ಯಾಕಂದರೆ ದುಡಿತಕ್ಕಂಥವ್ರು, ನಾವು ಕೆಲಸ ತಗೋತಕ್ಕಂಥವ್ರು, ನೀವು ಹೊಟ್ಟೆ ಕೂಳ ಹಾಕಿ ಕೆಲಸ ತಗೋಬೇಕು. ನಾವು ಪಾದ ಇದ್ದಂಗ, ಪಾದ ಇದ್ರೆ ತಲೆ ಇರ್ತದ. ನಾವು ತೆಳಗೆ ನಡಿಲಿಲ್ಲ ಅಂದ್ರೆ ಪಾದ ಎಲ್ಲಿ ಬರ್ತದೆ. ನಾವು ಸ್ವಚ್ಛ ಆಫೀಸೆಲ್ಲ ಸ್ವಚ್ಛ ಮಾಡಿ, ತೆಳಗಿನವ್ರ ಪಾದ ಅಂದ್ರೆ ಏನು, ಆಫೀಸೆಲ್ಲ ಸ್ವಚ್ಛ ಮಾಡಿ ಎಲ್ಲ ಇಟ್ಟಾಗ ಆಯ್ತು ಬಂದು ಕುರ್ಚಿ ಮೇಲೆ ಕುಂದಿರ್ತೀರಿ ನೀವು.
ನಾವೇ ಇದ್ದಿಲ್ಲ ಅಂದ್ರೆ ನೀವೆಲ್ಲ ಇರ್ತೀರಿ ಅಂತಕ್ಕಂಥ ಮಾತು ನಿಮಗೆ ಮನುಷ್ಯತ್ವ ನಿಮ್ಮಲ್ಲಿ ಇದ್ರೆ ಇದು ಎಲ್ಲ ನೀವು ತಿಳ್ಕೋಬೇಕು. ಈಗ ನಾವು 5 ತಿಂಗಳ ಸಂಬಳ ಕೊಡಬೇಕು, 1 ವರ್ಷದಿಂದ DA 1,06,00,000 ಕೊಡಬೇಕು, ನಮಗೆ ವಾರದ ರಜೆ ಕೊಡಬೇಕು, ಹಬ್ಬದ ರಜೆ ಕೊಡಬೇಕು, ಮತ್ತು ಕಾರ್ಮಿಕ ಇಲಾಖೆಯಿಂದ ಏನಾಗ್ಯದ 10 ಪೇರ್ ಹಾಲಿನ ವಿವರ ಕೊಡಬೇಕು. ಇವೆಲ್ಲ ಕೊಡವರೆಗೆ ನಮ್ಮದು ಉಗ್ರವಾದ ಹೋರಾಟ ಮಾಡ್ತೀವಿ. ನಾವು ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಮಾನ್ಯ ಆಯುಕ್ತರಿಗೆ ನಾವು ಭೇಟಿಯಾಗಿದ್ವಿ. ಸರ್ ನಮ್ದು 5 ತಿಂಗಳ ಪಗಾರ ನಿಂತದ, ಪಗಾರ ಕೊಡ್ರಿ ಸರ್ ಅಂತ ಹೇಳಿದ್ವಿ. ಸಂಜೆ 7 ಗಂಟೆ ಆದ್ರೂ ಅವ್ರು ಯಾವುದೇ ತೀರ್ಮಾನಕ್ಕೆ ಬರಲಿಲ್ಲ. ಹಾಗಾಗಿ ರವಿವಾರ ದಿವಸ ನಾವು ಇಡೀ ದಿವಸ ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, 5 ತಿಂಗಳದ ನಮ್ಮದು ವೇತನ ಕೊಡಬೇಕು, ಸೇವಾ ಭದ್ರತೆ ಕೊಡಬೇಕು, ನಮ್ಮ ಸರ್ಕಾರಿ ಸೌಲಭ್ಯಗಳು, ರಜಾ ದಿನಗಳು, ವೇತನ ಸಹಿತ ರಜೆಗಳನ್ನು ಕೊಡಬೇಕು ಅನ್ನೋದು ನಮ್ಮ ಮೂಲಭೂತವಾದಂಥ ಹಕ್ಕುಗಳು. ಆ ಹಕ್ಕನ್ನು ನಮ್ಮ ಅಧಿಕಾರಿಗಳು ಕಸಿದುಕೊಳ್ಳುತ್ತಿದ್ದಾರೆ. ಅಧಿಕಾರಿಗಳೇ ನಮ್ಮ ಕಾರ್ಮಿಕರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ. ಯಾರು ಒಬ್ಬ ಜವಾಬ್ದಾರಿಯುತ ಅಧಿಕಾರಿಗಳು ಇಲ್ಲಿವರೆಗೂ ಬರಲಿಕ್ಕೆ ತಯಾರಿಲ್ಲ. 3 ದಿವಸ ಆಯಿತು ನಾವು ಸ್ವಚ್ಛತಾ ಕೆಲಸ ನಿಲ್ಲಿಸಿ. ಇಡೀ ಕಾರ್ಪೊರೇಷನ್ 55 ವಾರ್ಡದಲ್ಲಿ ಯಾವುದೇ ಥರದ ಕೆಲಸ ಆಗ್ತಾಯಿಲ್ಲ. 3 ದಿವಸ ಆಯಿತು. ಅದು ಸಾರ್ವಜನಿಕ ಹಿತಾಸಕ್ತಿ ಇಟ್ಕೊಂಡು ಸಾರ್ವಜನಿಕರು ಬಂದರು, ನಮಗೆ ಹೇಳಿಲ್ಲ ಅವರು. ಕನಿಷ್ಠ ಈಗ ನಮಗೆ 5 ತಿಂಗಳದ ಪಗಾರ ಅಂತಂದಾಗ ಪ್ರತಿಯೊಬ್ಬರಿಗೂ ನಮ್ಮ ಪಗಾರದ ಎಲ್ಲರಿಗೂ ಅವಶ್ಯಕತೆ ಇದೆ. ಹೀಗಾಗಿ ಕಾರ್ಮಿಕರಿಗೆ ಒಂದು ನಿರ್ಲಕ್ಷ್ಯ ಸರ್ಕಾರ ತೋರಿಸ್ತದ. ಇದು ಸರ್ಕಾರದವರು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಮುಂದಿನ ದಿವಸ ತಗೊಂಡು ಬಂದೀವಿ. ಇವತ್ತು ಅವರು ನಮಗೇನು ಭರವಸೆ ಕೊಡ್ತಾರೆ ನೋಡ್ತೀವಿ. ಆದರೆ ನಮ್ಮ 5 ತಿಂಗಳ ಪೇಮೆಂಟ್ ತಗೊಳ್ಳೋವರೆಗೂ ನಮ್ಮ ಹೋರಾಟ ನಿರಂತರ ಮುಂದುವರಿಯುತ್ತೆ. ಸ್ವಚ್ಛತಾ ಕೆಲಸ 55 ವಾರ್ಡ್ನಲ್ಲಿ ನಾವು ಕೆಲಸ ಬಂದಿವಿ. ಸೊ ಶುಕ್ರವಾರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಮತ್ತು ಶುಕ್ರವಾರ ಶನಿವಾರ ನಮ್ಮದು ಬಿಲ್ ಕಲೆಕ್ಟರ್ಸ್ ಹೋಗಿ ಸ್ವಲ್ಪ ನಮ್ಮ ಕಾರ್ಪೊರೇಷನ್ ಫಂಡಲ್ಲಿ ಏನು ಜಮಾ ಆಗಿತ್ತು ಆ ಫಂಡ್ ಮುಖಾಂತರ ನಾವು 1 ತಿಂಗಳದು ಪೇಮೆಂಟ್ ಮಾಡಿದ್ದೀವಿ. ಅದು ಅವ್ರ ಅಕೌಂಟ್ಗೆ ಇವತ್ತು ಜಮಾ ಆಗ್ತದೆ. ಅದು ಜುಲೈ ತಿಂಗಳದು. ಮತ್ತು ಇವತ್ತು ನಮಗೆ ಎಸ್ ಎಫ್ ಸಿಯಲ್ಲಿನೂ ದುಡ್ಡು ಬಂದಿದೆ. ಆ ದುಡ್ಡಿಂದ ನಾವು ಇನ್ನೊಂದು ತಿಂಗಳದು ನಾವು ಅವ್ರದ್ದು ಪೇಮೆಂಟ್ ಮಾಡ್ತೀವಿ. ಅಂದರೆ ಆಗಸ್ಟ್ ತಿಂಗಳದು ಈ ವಾರದಲ್ಲಿ ಪೇಮೆಂಟ್ ಆಗ್ತದೆ. ಜುಲೈದು ಇವತ್ತು ಆಗ್ತದೆ, ಆಗಸ್ಟ್ದು ಈ ಒಂದು ವಾರದ ಒಳಗಡೆ ಆಗ್ತದೆ. ಆದಷ್ಟು ನಾವು ಏನು ಮಾಡ್ತಾ ಇದ್ದೀವಿ, ಅಭಿಯಾನ ಥರ ಹೋಗಿ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಅದು ಹೆಚ್ಚಿಗೆ ಮಾಡಿಕೊಂಡು ಅವ್ರದ್ದು ಪೇಮೆಂಟು ಈ 3 ತಿಂಗಳದ್ದು ಗ್ಯಾಪ್ ಏನು ಉಳುತ್ತೆ ಅದನ್ನು ಕಡಿಮೆ ಮಾಡಿ ನಾವು ಆದಷ್ಟು ಆನ್ ಟೈಮ್ ಪೇಮೆಂಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡೋದು ನಮ್ಮದು ವಿಚಾರ ಇದೆ. ಸೊ ಇವತ್ತು ಸಾಯಂಕಾಲ ನಾವು ಎಲ್ಲ ಬಿಲ್ ಕಲೆಕ್ಟರ್ಸ್ದು ನಾವು ಮೀಟಿಂಗ್ ಕರೆದಿದ್ದೀವಿ. ಇವತ್ತು ಅವರು ಫೀಲ್ಡ್ಗೆ ಹೋಗಿದ್ದಾರೆ. ನಾವು ಅಭಿಯಾನ ಥರ ಮಾಡಿ ಸ್ವಲ್ಪ 1 ವಾರ 2 ವಾರ ಆಗಲಿ ಅಥವಾ 1 ತಿಂಗಳಾಗಲಿ ನಾವು ಕಲೆಕ್ಷನ್ ಹೆಚ್ಚಿಗೆ ಮಾಡಿಕೊಂಡು ಇವ್ರದ್ದು ಎಲ್ಲ ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತೀವಿ. ಟೋಟಲ್ 1036 ಅಂತ ಹೇಳಿದರು PKs. ಮತ್ತೆ ಲೋಡರ್ಸು, ಡ್ರೈವರ್ಸು ಅದು ಸೆಪ್ರೇಟ್ ಇದೆ. ಬಟ್ ಅದು ಎಲ್ಲ ಸೇರಿ ಏನಿದೆ ಇವಾಗ ಪೆಂಡೆನ್ಸಿ ಅದನ್ನು ನಾವು ಆದಷ್ಟು ಬೇಗನೆ ಇದು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅದು ನಿಜಾನೇ. ನಾವು ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ಶುಕ್ರವಾರ ತನಕ ನಾವು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ಬಟ್ ಅವರು ಒಪ್ಪಲಿಲ್ಲ. ಬಟ್ ಇವತ್ತು ಪೇಮೆಂಟ್ ಆಗ್ತದೆ 1 ತಿಂಗಳದು. ಸೊ ನಾವು ಇನ್ನೊಂದು ಸಲ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ನಮ್ಮದು ಕಲಬುರಗಿ ಮಹಾನಗರ ಪಾಲಿಕೆದು ಸೌಂದರ್ಯ ಆಗಲಿ ಅವ್ರ ಕೈಯಲ್ಲಿದೆ. ಅದಕ್ಕೆ ನಾವು ಅವರಿಗೆ ಇವತ್ತೂ ರಿಕ್ವೆಸ್ಟ್ ಮಾಡ್ತೀವಿ. ಆದಷ್ಟು ನಾವು ಅವ್ರದ್ದು ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸರ್ಕಾರದಿಂದ ಸಂಬಳಗಳು ಫಂಡಿಂಗ್ ಪ್ರಾಬ್ಲಮ್ಸ್ ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ಸೊ ಕಾರ್ಪೊರೇಷನ್ ಫಂಡಿಂದ ಏನು ಕೊಡಬೇಕಾಗಿತ್ತು, ಇವಾಗ ನಮ್ಮದು ಕಲೆಕ್ಷನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಲೆಕ್ಷನ್ ನಾವು ಹೆಚ್ಚಿಗೆ ಮಾಡಿಕೊಂಡಿದ್ರೆ ಈ ಸಮಸ್ಯೆ ಸಾಲ್ವ್ ಆಗ್ಬೋದು. ಅದರ ಸಲುವಾಗಿ ನಾವು ಅಭಿಯಾನ ಥರ ಟ್ರೈ ಮಾಡಿ ಕಾರ್ಪೊರೇಷನ್ ಫಂಡ್ ಆದಷ್ಟು ಹೆಚ್ಚಿಗೆ ಮಾಡಿಕೊಂಡು ಅವ್ರದ್ದು ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ಅನಿಲ್ ಕುಮಾರ್ ಚಕ್ರ, ಶಿವಪುತ್ರ ಮುಡ್ಡಿ, ಶಿವಕುಮಾರ್ ಹೆಚ್, ಗಿರಿಮಲ್ಲ ಡೊಂಗರೆ, ಶಿವಶರಣಪ್ಪ ಗುರಪ್ಪ, ವಿಜಯಕುಮಾರ್ ಕುಸ್ಮೂರ್ತಿ, ತಿಮ್ಮಣ್ಣ ಬಳಿಚಕ್ರ, ಶರಣು ಅತ್ನೂರ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್
ಇನ್ ಗುಲ್ಬರ್ಗಾ ನ್ಯೂಸ್. ಇತ್ತೀಚೆಗೆ ಬೈಕ್ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಜಿಪಿಎಸ್ ಸಾಧನವನ್ನ ತಯಾರಿಸಿದ್ದು, ಜನಸಾಮಾನ್ಯರು ಕೂಡ ಈ ಸಾಧನೆ ಅಳವಡಿಸಿಕೊಳ್ಳಬಹುದು ಎಂದು ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಿಇಒ ಗುರುರಾಜ್ ಸಾಹುಕಾರ್ ಅವರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ ತಿಂಗಳಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ವಾಹನ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿವೆ. ಅಂದ್ರೆ ಸರಿಸುಮಾರು ಒಂದು ವರ್ಷಕ್ಕೆ 2000ರಿಂದ 3000 ವಾಹನಗಳು ಕಲಬುರಗಿ ಜಿಲ್ಲೆಯಲ್ಲಿ ಕಳ್ಳವಾಗಿವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ನಂಬರ್ 1 ಜಿಪಿಎಸ್ ಕಂಪನಿಯಾದ ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆಯಾದ ನೂತನ ಕಂಪನಿಯಾಗಿದೆ. ಈ ಜಿಪಿಎಸ್ ಕಂಪನಿಯು ವಾಹನ ಕಳ್ಳತನದ ಪ್ರಕರಣವನ್ನ ಕಡಿಮೆ ಮಾಡಲು ಹಾಗೂ ಪೊಲೀಸ್ ಇಲಾಖೆಗೂ ಸಹಾಯ ಮಾಡಲು ಮುಂದಾಗಿದೆ. ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಜಿಪಿಎಸ್ ಸಾಧನವನ್ನು ಜನಸಾಮಾನ್ಯರು ತಮ್ಮ ವಾಹನಗಳಿಗೆ ಅಳವಡಿಸಿಕೊಂಡ್ರೆ ಅವರು ತಮ್ಮ ವಾಹನದ ಸಂಪೂರ್ಣ ಚಲಾವಣೆಗಳನ್ನ ತಾವು ಕುಳಿತ ಸ್ಥಳದಿಂದಲೇ ವೀಕ್ಷಣೆ ಮಾಡಬಹುದು ಎಂದು ಹೇಳಿದ್ದಾರೆ. ಅಂಗಡಿಗಳಾಗಿರ್ತಕ್ಕಂಥವ್ರು ಇಲ್ಲ ಗೌಡ್ರೆ, ಇದರ ವಿಷಯ ಹೇಳಿದೆವು ಅಂತಂದ್ರೆ ಸಾಫ್ಟ್ವೇರ್ ಸ್ವಂತ ನಾವೇ ತಯಾರು ಮಾಡಿರೋದ್ರಿಂದ ಜನತೆಗೆ ಅನುಕೂಲ ಆದ ಅನ್ನೋ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿ ವಿಷಯ ತಮ್ಮ ಎದುರು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ತಮ್ಮ ಗಮನಕ್ಕಿರುವಂತೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ವಿಶೇಷ ನಗರದಲ್ಲಿನೇ ಸುಮಾರು ಒಂದೊಂದು ತಿಂಗಳಲ್ಲಿ ಇದೇ ನವೆಂಬರ್ ತಿಂಗಳಲ್ಲಿ ಸುಮಾರು 500 ವಾಹನಗಳನ್ನು ಕಳವಾಗಿದ್ದಾವೆ. ಅದರ ಜೊತೆಗೆ ಗಾಡಿಗಳು ಮನೆ ಮುಂದೆ ಹಚ್ಚಿದ ಗಾಡಿಗಳನ್ನ ಕೂಡ ಕಳವಾಗ್ತಾ ಇದ್ದೇವೆ. ಅದರ ಬಗ್ಗೆ ಜನರು ಕೂಡ ಕಳವಾದ್ಮೇಲೆ ಜಾಗರಾಗ್ತಾರೆ. ಕಳವಾಗಕ್ಕಿಂತ ಮುಂಚೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಹೇಳ್ಬಹುದು. ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ವಾಹನ ಮಾಲೀಕರು ನಿಶ್ಚಿಂತೆಯಿಂದ ಇರಬೇಕು. ಗಾಡಿ ಎಲ್ಲೋದ್ರೂ ಅದು ಮಾಹಿತಿ ಸಿಗಬೇಕು ಮತ್ತು ಹುಡುಕಾಡ್ಲಕ್ಕೆ ಪೊಲೀಸರಿಗೆ ಅನುಕೂಲ ಆಗಬೇಕಾಗಿತ್ತಂದ್ರೆ ಅದೇನು GPS ಅಳವಡಿಸಿದ್ರೆ ಅದು ತಮಗೆ ಅನುಕೂಲ ಆಗ್ತದೆ. ಆದ್ರೆ ಈ ವಿಷಯವಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಬಹಳಷ್ಟು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಬಡವರು ಜನರಿಗೆ 30,000 ಲಕ್ಷ ಕೊಟ್ಟು ಗಾಡಿ ತಗೋತಾದ್ರೆ ಒಂದು ಸ್ವಲ್ಪ ಸಣ್ಣದೊಂದು ಕಿಟ್ ಕೂಡಿಸ್ಲಕ್ಕೂ ಹಿಂಜರಿತಾರೆ. ಇದು ಆಗ್ಬಾರ್ದು ಅನ್ನೋದು ಒಂದು ಉದ್ದೇಶ ಇರ್ಬೋದು. ಅದರ ಜೊತೆಗೆ ಕಳ್ಳತನದಿಂದ ಗಾಡಿ ಸೇಫ್ಟಿ ಇರ್ಬೇಕಾದ್ರೆ ಅದು ಅಧಿಕಾರಿಗಳು ಗಾಡಿ ಪತ್ತೆ ಹಚ್ಚಲಕ್ಕೆ ಇದು ಒಂದು ಕಿಟ್ ಏನದ ಬಹಳ ಅನುಕೂಲ ಅದ. ಆದ್ರೆ ಇದೇ GPS ಕಿಟ್ ಏನದ ಇವತ್ತು ದಿವಸ ಬೇರೆ ಕಂಪನಿಗಳಲ್ಲಿ ಬೇರೆ ಜಿಲ್ಲಾದಿಂದ ಬೇರೆ ಸ್ಟೇಟ್ನಿಂದ ಹಾಕ್ಸಿದ್ದೆ ಆದ್ರೆ ಸುಮಾರು 4,000 ಸಮೀಪ ಬರ್ತದೆ. ಆದ್ರೆ ಇವರು ನಮ್ಮ ಆತ್ಮೀಯರು ಗುರಶೇಳಿಗವರು ಗುರಸೌಕರ್ ಅವರು ಏನ್ ಮಾಡಿದ್ದಾರೆ, ಸ್ವಂತ ಸಾಫ್ಟ್ವೇರ್ ತಯಾರು ಮಾಡಿದ್ದಾರೆ ಲೋಕಲ್ದವರು. ಆ ಸಾಫ್ಟ್ವೇರ್ ಇಂದ ಜನರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕಡಿಮೆ ದರದಲ್ಲಿ ಅದು 4,000 ತಕ್ಕ ಬರ್ತಕ್ಕಂಥ ಕಿಟ್ ಅನ್ನ ಬರೀ 2,600 ರೂಪಾಯಿಗೆ ಅವ್ರು ಕೊಡ್ತಾ ಇದ್ದಾರೆ. ಒಂದು ಜನರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಅದ್ರ ವಿಷಯವಾಗಿ ಇವತ್ತು ದಿವಸ ಹೆಚ್ಚಿನ ಮಾಹಿತಿ ಸಾಫ್ಟ್ವೇರ್ ನಮ್ಮದೇ ಇರೋದ್ರಿಂದ ಸ್ವಲ್ಪ ನಮಗೆ ವರ್ಕೌಟ್ ಆಗ್ತಕ್ಕಂಥ ಮಾತು ಅವ್ರು ಹೇಳಿರೋದ್ರಿಂದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಮಾಧ್ಯಮಗೋಷ್ಠಿ ತಮ್ಮನ್ನು ಉದ್ದೇಶಿಸಿ ತಮ್ಮ ಮುಖಾಂತರ ಜನತೆಗೆ ತಿಳಿಲಂತ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಸುದ್ದಿಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್, ಮುಖಂಡರಾದ ಧರ್ಮ್ ಸಿಂಗ್ ತಿವಾರಿ, ಜಗನ್ನಾಥ್ ಶಳ್ಳಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಅದ್ದೂರಿ ಚಾಲನೆ. ಕೋಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಿದ ಸಮುದಾಯದ ಮುಖಂಡರು. ಯತ್ನಾಳ್ ವಿರುದ್ಧ ಬಿಜೆಪಿ ಒಬಿಸಿ ಮೋರ್ಚಾ ಆಕ್ರೋಶ. ಬಾಕಿ ವೇತನ ನೀಡುವಂತೆ ಒತ್ತಾಯಿಸಿ ಪೌರ ಕಾರ್ಮಿಕರ ಧರಣಿ. ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ನೂತನ ಜಿಪಿಎಸ್ ಸಾಧನ ಮಾರುಕಟ್ಟೆಗೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು,
ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.